ಈಗ ಆಗ್ತೈತಲ್ಲ. ಈಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ರೆಸಾರ್ಟಿಗೆ ಹೋಗೋಣ ಅಂತ ಡ್ಯೂಟಿ ಮಾಡ್ತಾ ಇದ್ವು. ನೈಸ್ ರೋಡ್ ಮೇಲೆ ಹೋಗೋಣ. ನೈಸ್ ರೋಡ್ ಮೇಲೆ ಹೋಗ್ತಾರೆ, 10 ಕಿಲೋಮೀಟರ್ ಕಮ್ಮಿ ಆಗುತ್ತೆ ಗಾಡಿ. ಸಾಕು, ಬೇಗ ಹೋಗ್ತೀವಿ. ನಾನು ಹೇಳಿರೋದು 5 ಗಂಟೆಗೆ ಚೆಕ್ ಇನ್ನು. ಮತ್ತೆ ಇವನು ರವಿ ಎಲ್ಲದ ನಾಳೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ಅವ್ನು ಏನಿಲ್ಲ 8,000 ಕಟ್ತೀಯನಂತೆ. 8,000 ತಿಂಗಳು ರಾಯಲ್ ಎನ್ಫೀಲ್ಡ್ಗೆ ತಂದಾನೆ. ಒಂದು 50 ಡೌನ್ ಪೇಮೆಂಟ್ ಮಾಡಿದಾನಂತೆ. ತಂದಿ ಅವನೇ ಮೋಟಲ್ ಆಗಾರ. ಏನಕ್ಕೆ ತರ್ಬೇಕಾಯ್ತು ಅಂತ ಕೇಳಿದ್ದೆ. ನೀನು ಪಲ್ಸರ್ ಏನಕ್ಕೆ ತಂದೆ? ನೀನು ಕಂತು ಕಟ್ತಿದ್ಯಾ? ನೀನು ಕಂತು ಕಟ್ತಿದೀಯ. ಅಪ್ಪಾಜಿ ಇದು ಏನಕ್ಕೆ ಗೊತ್ತೇ? ಇಲ್ಲೇಂದ್ರೆ ಕೆಲಸ ಮಾಡ್ತಿರ್ತಾರೆ ಗೊತ್ತೇ? ಗಾರೆ ಕೆಲಸ ಏನಾರ ಒಂದು ಕೆಲಸ. ಇದಿಷ್ಟು ಉಳ್ಳ ಅನ್ಸುತ್ತೆ. ಇಲ್ಲಿ ಹಂಗಾಸೆ ಹೋಗಿ ಅಲ್ಲಿ ಇಳಿತಾನೆ ಅಂತ ಹೇಳಿದ್ದು. ಹಿಂಗಡಿಯಲ್ಲಿ ಲೆಫ್ಟ್ ಕಾರ್ಗಳು. ಡ್ರೈವರ್ ಈ ಕಡೆ ಇದ್ದೀನಿ, ಆ ಕಡೆ ತೋರಿಸ್ತೈತಲ್ಲ. ಯಾವ ಡ್ರೈವರ್? ಸ್ನೇಹಿತರೆ, ನಾವಿವತ್ತು ನೈಸ್ ರೋಡಲ್ಲಿ ಆಫ್ಟರ್ ಲಾಂಗ್ ಟೈಮ್, ಸುಮಾರು 2 ವರ್ಷ ಆಯ್ತು ಇಲ್ಲಿ ಬರ್ದಲೆ ನೈಸ್ ರೋಡಿಗೆ. ಮತ್ತೆ ನಾವು ಮೀಟ್ ಆಗ್ದಲೇ ಸುಮಾರು 2 ವರ್ಷದ ಮೇಲೆ ಆಯ್ತು. ನನ್ನ ಮೇಲೆ ಆಣೆ ಇಟ್ಟು ಹೇಳ್ಬೇಕಾರೆ ಇದು ಹೋಗೋದಲ್ಲ ಟೋಲ್ ಏನಕ್ಕೆ ತಗೊಂತಾರೆ? ಒಂದು ನಿಮಿಷ ಕೇಳ. ಅಲ್ಲಿ ಇನ್ನು ಇಲ್ಲಿ ಎಕ್ಸಿಟ್, ಅಲ್ಲಿಗೆ ಎಷ್ಟು ಕಟ್ಟಾಗಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕಟ್ಟಾಗಿಲ್ಲ, ಅಲ್ಲಿ ಇನ್ನ ಐತಿ, ಇಲ್ಲಿ ಔಟ್ ಆಗುತ್ತೆ. ಒಟ್ಟು ಹೇಳ್ತಕ್ಕೊಂತ ಅಲ್ಲ ಮತ್ತೆ ನಿನಗೆ ಒಂದು ಆಕಾಶ ತೋರ್ಸನಲ್ಲ. ಇಬ್ರು ವಿಡಿಯೋ ಮಾಡಿದ್ರೆ ಬೀಪ್ ಸೌಂಡ್ ಬಿಟ್ಟು ಇನ್ನೇನು ಕೇಳಲ್ಲ. ತೋರ್ಸೋಸಾಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮೋದನೆಗೊಂಡಿದೆ. ಕಾಡು ಪ್ರಾಣಿಗಳು ಜಾಸ್ತಿ ಅಂತಿಲ್ಲ. ಹೌದಾ? ಮೊದಲೇ ಚಿರತೆಗಳು ಇರ್ತವೆ ಅಂತಾರೆ. ಇದ್ರೊಳಗಡೆ ಒಳಗಡೆ ಸೇರ್ಕೊಂಡಿದ್ರೆ ಏನು ಕತೆ? ಇವ್ರು ಕೇಳೋ ಕ್ಯಾ ಚಾನಲ್ ಅಣ್ಣ ಅಂತ ಯಾವ್ದಾರ ಹೇಳು. ಇವನು ಹೇಳ್ತಾನೆ, ಏನಣ್ಣ ಒಂದು ವಿಡಿಯೋ ಬಿಟ್ಟಿಲ್ಲ ಅಣ್ಣ, ನೀವು ಹೊಸ್ದಾಗಿ ಕ್ರಿಯೇಟ್ ಮಾಡ್ತಿದ್ದೀವಿ ಕಣಪ್ಪ. ಯಾವ್ದ್ರಾಗೆ? ಮೈಸೂರಾಗೆ. ಎಷ್ಟೋ ತನಕ ತಿಂತಿರೋ? ಸವಿಬೇಕಲ್ಲ ತಿನ್ನೋದು. ಶವಿ ರೂಪಾಯಿ ಇದು. ಸವಿಸೋದು ತಿನ್ಬೇಕು ಯಾರನ್ನೇ ಆಗಲಿ. ನಾನು ಬ್ಯಾಗ್ ತಗೊಂಡು ಎಲ್ಲ ತಗೊಂಡು ತಿಂದೆ ಕಳ್ಳ. ನೀನು ಮಾಡೋವಲ್ಲ ಒಂದೊಂದಲ್ಲ, ಸುಮ್ಮನೆ ಇಲ್ಲಿ ತನಕ ಮತ್ತೆ ಬರಂಗೆ ಮಾಡ್ದಲ್ಲ. ಏನು ಭಾಳ ದೂರ ಬಂದಿಯಲ್ಲ? ಮತ್ತೆ ಏನು 200 ಮೀಟ್ರು. ಇಲ್ಲ ಕಣಪ್ಪ, ಈಗ ಕಮ್ಮಿ ಆಗೋದ. ಮುಂದೆ ಕೆಲಸದವ್ರಿದ್ರು ಆಯ್ತಾಯ್ತು. ಇವಾಗ ಕೆಲಸ ಇಲ್ಲ. ಇಲ್ಲಿ ಏನು ರೇಷ್ಮೆ ಬೆಳಿತೀರಾ? ಎಷ್ಟಾಗುತ್ತೆ ಅದು ಒಂದು ಎಕರೆಗೆ? ಒಂದು ಎಕರೆಗೆ ಒಂದು 300 ಮಟ್ಟ ಮೇಯಿಸ್ಬೋದು. 300 ಮೊಟ್ಟೆನಾ? ಅಷ್ಟೇನಾ? ಮೊಟ್ಟೆ ಅಂದರೆ ಅದು ಸಣ್ಣಕ್ಕೆ ಬರುತ್ತಲ್ಲ ಅದು. ಹಾಂ, ಒಂದು 100 ಮಟ್ಟಗೆ 100 kg ಬರುತ್ತೆ. 100 ಮೊಟ್ಟೆಗೆ 100 kg ರೇಷ್ಮೆ ಬರುತ್ತೆ. 1 kg ಎಷ್ಟು? 1 kg ಇವಾಗ 500-400 ರೂಪಾಯಿ, 600-700 ರೂಪಾಯಿ ಇತ್ತು 15. ಅಂದರೆ ಒಂದು ಎಕರೆಗೆ 1.5 ಲಕ್ಷ. ಒಂದು ವರ್ಷಕ್ಕೆ ತಿಂಗಳಿಗೆ? 3 ತಿಂಗಳಿಗೆ. 3 ತಿಂಗಳಿಗೆ ಒಂದು ಬೆಳೆ ಬರ್ಬೇಕಾದ್ರೆ 3 ತಿಂಗಳಿಗೆ ಒಂದು ಬ್ಯಾಚ್. ಒಂದು ಬ್ಯಾಚ್. ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಆಮೆಗುಂಡಿ ಅಂತ. ಒಳಗಡೆ ಹೋಗೋಣ. ಹೊರಗಡೆ ಸುತ್ತಿದ್ದು ಸಾಕು. ಅಲ್ಲಿ ಲೈಟಿಂಗ್ಸ್ ಚೆನ್ನಾಗಿ ಕಾಣುತ್ತೆ, ನೈಟ್ ಬರಬೇಕು. ಎಂಟ್ರಿ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ಸ್ವಲ್ಪ ಶೇಕ್ ಮಾಡಿದ್ದೀವಿ, ಯಾರೂ ಬೇಜಾರು ಮಾಡ್ಕೊಂಬೇಡಿ. ನೆಕ್ಸ್ಟ್ ಅದನ್ನು ಸ್ವಲ್ಪ ಸರಿ ಮಾಡಾಕ್ತೀನಿ. ನಾವು ತಗೊಂಡಿರೋದು ಸ್ಟೇ ಪ್ಯಾಕೇಜು 24 ಅವರ್ಗೆ. ಸೊ ಇವಾಗ ಏನು 5 ಗಂಟೆಗೆ ಎಂಟ್ರಿ ಕೊಡ್ತಾಯಿದ್ದೀವಿ ಒಳಗಡೆ. ನಾಳೆನೂ 5 ಗಂಟೆಗೆ ಹೊರಗಡೆ ಹೋಗ್ಬೋದು. 1 ಅವರ್ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫೋಟೋ ತಕ್ಕೊಂಡು ಸ್ಟೇಟಸ್ಗೆ ಹಾಕೊಳ್ಳೋದು ಬೇರೆ ವಿಷಯ, ಆದರೆ ಈ ಥರ ವಿಡಿಯೋ ಮಾಡೋದು ಇನ್ನೂ ಸ್ವಲ್ಪ ಕಷ್ಟನೇ ಇರುತ್ತೆ. ನಮ್ಮ ರಾಜ್ಯ, ನಮ್ಮ ದೇಶ ಆಮೆಗುಂಡಿ ರೆಸಾರ್ಟ್. ಓಹೋ ಹೋ 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 ಹೋ. ಬೆಂಗಳೂರಲ್ಲಿ 8 ವರ್ಷದಿಂದ ಬೆಂಗಳೂರಲ್ಲಿದ್ರೂ ಒಂದು ಸಲ ಈ ಥರ ರೆಸಾರ್ಟ್ಗೆ ನಾವೆಲ್ಲೂ ಹೋಗಿರಲಿಲ್ಲ. ಇವತ್ತು ಒಂದು 5 ಜನ ಬಂದಿದ್ದೀವಿ ನಮ್ಮ ಫ್ರೆಂಡ್ಸು. ನೀವು ನೋಡ್ತಾ ಇದ್ದೀರಾ, ಒಂಥರ ನ್ಯಾಚುರಲ್ ಆಗಿದೆ ಇದು. ಇದೆಲ್ಲ ನೋಡೋಕ್ಕೆ ಮಾತ್ರ ಸಾಕಾಗಿದೆ. ಥರ ಸ್ವರ್ಗದ ಥರ ಇದೆ ಹೇಳ್ಬೇಕು ಅಂದರೆ. ಸೊ ನಾನು ಬೇರೆ ರೆಸಾರ್ಟ್ಗೆ ಎಲ್ಲೂ ಹೋಗಿಲ್ಲ. ಇನ್ನೇ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ.
ರೆಸಾರ್ಟಲ್ಲಿ ಎಲ್ಲ ಚೆನ್ನಾಗಿದೆ, ಆದರೆ ಈ ಥರ ಒಂದು ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಬಂದೆ. ಸಕ್ಕತ್ತಾಗಿದೆ ಮಾತ್ರ, ನನಗಿಷ್ಟ ಆಗಿದ್ದು. ಸೊ ನಾವು ನೆಕ್ಸ್ಟ್ ಡೇನ ಬಂದು ಆಡಿದ್ವಿ. ಏನಕ್ಕೆ ಅಂದರೆ ನಾವು ಬಂದಿದ್ದೆ ಸ್ವಿಮ್ಮಿಂಗ್ ಮಾಡೋಕ್ಕೆ. ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಇವಾಗ ಜಿಪ್ ಲೈನ್ಗೆ ಹೋಗೋಣ. ಇದೇ ಕಣ ಬೇಕಾ? ಇಲ್ಲಿ ಹಿಡ್ಕೊಬೇಕಾ? ಹೋಗ್ಲಾ? ಸಾಯ್ತೀಯ ಮಗ್ನೆ. ನೀನು ಆರ್ಮಿ ಎಲ್ಲ ಹೋಗ್ತೀಯಾ? ಇವಾಗ ನಮ್ಮ ಕಿಶೋರ್ ಅವ್ರು ಹೋಗ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ ಹೋಗೋಕ್ಕೆ. ಜಿಪ್ ಲೈನ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನೆಕ್ಸ್ಟು ಬೋಟ್ ರೈಡ್ ಮಾಡೋಕ್ಕೆ. ಸ್ಟಾರ್ಟ್. ಬಿಡ್ತಾರ? ಈಗ ನಮ್ಮ ಮಂಜಣ್ಣರು ಈಗ ಗೂಳಿಗೆ ಹತ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಬಿದ್ದೇ ಬೀಳ್ತಾನೆ ನನ್ನ ಮಗ. ಯಾವುದೇ ಕಾರಣಕ್ಕೂ ಭಾಳ ಹೊತ್ತು ಆಡಲ್ಲ ಇವನು. ಹಾಂ ಮಂಜ, ಹಾಕೋಣ ಇನ್ನೂ ಜೋರಾಗಿ ಹಾಕೋಣ. ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಬಿದ್ದಾನೆ. ಹತ್ತು ತಡಿಯಲ್ಲ. ಅದು ಇನ್ನೊಂದು ಬಿದ್ರ ಮೇಲೆ ನಿನ್ ಮೇಲೆ ಮೊದ್ಲೇ ಬೀಳೋ ನಂಗೆ ಆಗ್ತದೆ. ಅಲ್ಲಾಡ್ಕಣ. ಅಷ್ಟೇ. ಇವಾಗ ನಾವು ಹೊರಡೋ ಸಮಯ ಬಂತು. ಇವಾಗ ಟೆಂಟ್ ಯಾವ ಥರ ಹಾಕ್ಕೊಟ್ಟಿದ್ದಾರೆ ನೋಡಿ. ಟೆಂಟ್ ಹೊರಗಡೆ ಹಾಕ್ಕೊಡಿ ಅಂತ ಹೇಳಿದ್ರೆ ಒಳಗಡೆನೇ ಹಾಕಿದ್ದಾರೆ. ಒಳಗಡೆ ಹಾಕಿದ್ರೆ ಫ್ಯಾನ್ ಏನಕ್ಕೆ? ಫ್ಯಾನ್ ಇದ್ರೆ ಟೆಂಟ್ ಏನಕ್ಕೆ? ಇದೆಲ್ಲ ಹೆಂಗೆ? ನಮ್ಗೆ ಹೆಂಗ್ ಬೇಕು ಹಂಗೆ. ಈ ವಿಡಿಯೋ ಏನಾದ್ರು ನಿಮ್ಮ ತನಕ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷದಲ್ಲಿ ನಾನು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ಯಾಕಲ್ಲ ಇಂಥ ಅವತಾರಗಳೇ ಬೇಡ ಅನ್ನೋದು ನಾವು. ಎಷ್ಟ್ರಾಗ ಹೋಗುತ್ತದೆ? ನಾನು ಇದನ್ನೇನು ಹಾಕ್ಕೊಂತಿದ್ದೀನಿ. ಭಯ ಪಡ್ತೀಯಲ್ಲೋ? ನಮಗೆಲ್ಲ ಭಯ ಏನಿಲ್ಲ. ಆರಾಮ್ ಹಾಕಿಲ್ಲಿ. ಕರೆಂಟಿಂದ ಏನು ಕಟ್ಟಿರೋದು ಗೊತ್ತು ನಿಂಗೆ? ಅಲ್ಲ ಕಣ, ಕಕ್ರ ಚಿರತೆ ಏನು ದಾಟಬಾರ್ದು ಅಂತ. ಮಂಜನ್ ಚಿರತೆ ಅಂತಿದೀಯ ಹಂಗಾರೆ? ಥ್ಯಾಂಕ್ಸ್ ಹೇಳ್ಬೇಕು ಅವನಿಗೆ. ಯಾಕೆ ಹೇಳೋ? ಯಾಕೆ? ಚಿರತೆ ಹೋಲಿಸ್ತಾನಲ್ಲ ನಮ್ಮ